ಹೋದಂತವ್ರು ಯಾರು? SP ಬಂದಿದ್ರಾ? ಇಲ್ಲಿ ಬಂದಿದ್ದವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಹೇಗೆ ಅರ್ಥ ಆಯ್ತು ನಿಮಗೆ? DC ಬಂದಿದ್ರಾ? SP ಬಂದಿದ್ರಾ? CO ಬಂದಿದ್ರಾ? ADC ಬಂದಿದ್ರಾ? ಅಂದ್ರೆ ನಾನು ಬಹಳ ಕ್ಲಿಯರ್ ಆಗಿ ನಿಮ್ಗೆ ಏನ್ ಬೇಕಾದ್ರೆ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಿಮ್ಗೆ ಪದೇ ಪದೇ ಇದ್ರೆ ಅಂದ್ರೆ ಸಾಕು, ಆಮೇಲೆ ಸರೋಯ್ತೀರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಬಂದಿದ್ದಂಥವ್ರು SP DC CO. ನೀವು ಗಲಾಟೆ ಮಾಡಿದ್ರೆ ನಾನು ಜಾಸ್ತಿ ಭಾಷಣ ಮಾಡ್ತೀನಿ, ಸೈಲೆಂಟ್ ಆಗಿ ಕೂತ್ಕೊಂಡು ಬೇಗ ಮುಗಿಸ್ತೀನಿ. ಇಲ್ಲಿ ಬಂದಿದ್ದಂಥವ್ರು SP DC CO ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಕೈಲಿ ಗ್ರೀನ್ ಇಂಕ್ ಇದೆ, ನಿಮ್ ಕೈಲಿ ಏನಿದೆ? ಬ್ಲೂ ಇಂಕ್ ಇದೆ. ಯಾವ ಇಂಕ್ ಇದೆ? ಅದು ಗ್ರೀನ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಗ್ರೀನ್ ಇಂಕ್ ನಿಮ್ಮ ಹತ್ರ ಬ್ಲೂ ಇಂಕ್ ಇರೋದ್ರಿಂದ ಅದನ್ನ ಗ್ರೀನ್ ಇಂಕ್ ಆಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ IAS KAS ಮಾಡ್ತೀವಿ. IAS KAS ಮಾಡಿದ್ರೆ ನಿಮ್ಗೆಲ್ರಿಗೂ ಒಂದೊಂದು ಕಾರ್ ಕೊಡ್ತಾರೆ, ನೀವೆಲ್ರಿಗೂ ಒಂದೊಂದು ಏನೋ ಜೀಪ್ ಕೊಡ್ತಾರೆ, ಮನೆ ಕೊಡ್ತಾರೆ, ಮನೆ ತುಂಬಾ ಕೆಲಸಕ್ಕೆ ಆಳ್ ಕೊಡ್ತಾರೆ. ಅಂದ್ರೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ವಿದ್ಯಾರ್ಥಿನಿಯರು ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಜೊತೆಗೆ IAS KAS ನ ಮಾಡಬೇಕು. IAS KAS ನ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಭವಿಷ್ಯ ಇರ್ತದೆ. ಈ ಏಜ್ನಲ್ಲಿ ನೀವು ಚೆನ್ನಾಗಿ ಓದುವಂತ ಕೆಲಸವನ್ನ ಮಾಡಿ ಚೆನ್ನಾಗಿ ಓದಿದ ಮೇಲೆನೆ ನೀವು ಇದ್ರೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ನೆಮ್ಮದಿಯಾಗಿರ್ಬೇಕು, ಜೀವನದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಹೆಣ್ಮಕ್ಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀವೆಲ್ಲರೂ ಕೂಡ ಸರ್ಕಾರಿ ಬೆಂದುಗಳನ್ನ ಹುಡುಕ್ಬಿಡಿ. ನೀವೆಲ್ಲರೂ ಕೂಡ ಸರ್ಕಾರಿ ಗಂಡುಗಳನ್ನ ಹುಡುಕ್ಬಿಡಿ. ಏನ್ ಹುಡುಕ್ಬೇಕು? ಸರ್ಕಾರಿ ಕೆಲಸನ ಹುಡುಕ್ಬೇಕು. ಏನ್ ಹುಡುಕ್ಬೇಕು? ಸರ್ಕಾರಿ ಕೆಲಸವನ್ನ ಹುಡುಕಿದ್ರೆ ನೀವು ನಿಮಗೆ ಸರ್ಕಾರಿ ಗಂಡುಗಳು ನಿಮ್ಮ ಹುಡುಕಬಹುದು. ಹಾಗಾಗಿ ವಿದ್ಯಾರ್ಥಿನಿಯರಿಗೆ ನಮ್ಮ ಈ ಚೆನ್ನಾಗಿ ಓದೋ ಶಕ್ತಿ ನಿಂತಿದೆ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಯಾಕೆ ಮಾಡ್ತೀರಾ? ಚೆನ್ನಾಗಿ ಓದಿ ನೀವು ಉನ್ನತ ಸ್ಥಾನಕ್ಕೆ ಬಂದ್ರೆ ನಿಮ್ಮ ಅಪ್ಪ ಅಮ್ಮರು ಒಳ್ಳೆ ಹೆಸರು ಬರ್ತದೆ. ಆಗ ನೀವು ಕುವೆಂಪು ನಿಮ್ಗೆ ಅರ್ಥ ಆಯ್ತಾರೆ, ದಾರಾ ಬೇಂದ್ರೆ ಅರ್ಥ ಆಯ್ತಾರೆ, ಉಳಿದ ಎಲ್ಲ ಸಾಹಿತಿಗಳು ಬಸವಣ್ಣ ಅರ್ಥ ಆಯ್ತಾರೆ, ಗಾಂಧಿ ಅರ್ಥ ಆಯ್ತಾರೆ, ಎಲ್ಲರೂ ಅರ್ಥ ಆಗ್ತಾರೆ. ಸೊ ಈಗ ಓದುವಂತ ಕೆಲಸವನ್ನ ಮಾಡಿ ಎನ್ನುವಂತ ಮಾತನ್ನು ಹೇಳ್ತಾ, ಸೊ ಇದುವರೆಗೂ ಬಹಳ ಪ್ರೀತಿಯಾಗಿ ಭಾಷಣವನ್ನ ಕೇಳಿದಿರಿ. ಮತ್ತೊಮ್ಮೆ ವಂದಿಸಿ ನಮ್ಗೆಲ್ರಿಗೂ ಮಾತು ಮುಗಿಸ್ತೇನೆ. ಇದ್ರೆ ಓದಿದ್ರೆ ಮಕ್ಕಳ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಒಟ್ಟಾರೆಯಾಗಿ ಅಭಿನಂದನಾ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದ ನಾರಾಯಣಸ್ವಾಮಿ ಅವರು ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಹೇಳಕ್ಕಾಗಲ್ಲ ಯಾರ್ಯಾರ ಒಳಗೆ ಹೇಳ್ತಾರೆ ಸರ್. ನಾನು ಎಲ್ಲೋದ್ರ